ನಾವಿವತ್ತು ಒಂದೇ ದಿನ 2 ಗಾಡಿ ಡೆಲಿವರಿ ಕೊಡ್ತಾ ಇದ್ದೀವಿ. 2 ಸಪ್ರೇಟ್ ಗಾಡಿಗಳಲ್ಲಿ ಲೋಡಿಂಗ್ ಮಾಡ್ಕೊಂಡು ತೊಗೊಂಡೋಗಿ ಡೆಲಿವರಿ ಕೊಟ್ಟಿದ್ದೀವಿ. ನಾವು ಒಂದು ಗಾಡಿ ಕೋಲಾರಕ್ಕೆ ಡೆಲಿವರಿ ಕೊಡ್ತಾ ಇದ್ದೀವಿ, ಇನ್ನೊಂದು ನೆಲಮಂಗಲಕ್ಕೆ ಡೆಲಿವರಿ ಕೊಡ್ತಾ ಇದ್ದೀವಿ. ನಾವು ಕೋಲಾರದಲ್ಲಿ ಇದು ಪ್ರೋಟೆಕ್ ಅಂತ ಕಂಪನಿ, ಅಂದರೆ ಫುಡ್ ಪ್ರೊಸೆಸಿಂಗ್ ಕಂಪ್ನಿ ಇದು. ಅವರಿಗೆ ಅಲ್ಲಿ ಒಳಗಡೆ ಎಲ್ಲ ಅವರಿಗೆ ಪ್ಲಾಸ್ಟಿಕ್ ಬ್ಯಾಗ್ಸು, ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಿರುತ್ತೆ ಅಂತೇಳಿ ನಮ್ಮ ಗಾಡಿ ತೊಗೊತಾ ಇದ್ದಾರೆ. ಅವ್ರಿಗೆ ನಾವು ಅಲ್ಲಿ ಹೋಗಿ ಎಲ್ಲ ಡೆಮೋ ಮಾಡಿ ಗಾಡಿ ಎಲ್ಲ ತೋರಿಸ್ಕೊಟ್ಟು ಬಂದ್ವಿ. ಇದು ಅಲ್ಲೇ ಡ್ರೈವರ್ ಎಲ್ಲ, ಟ್ರ್ಯಾಕ್ಟರ್ ಡ್ರೈವರ್ಸ್ ಎಲ್ಲ ಇದ್ರು ಅಂತ ಅವ್ರು ಓಡಿಸ್ತಾ ಇದ್ದಾರೆ. ಅವ್ರು ಇದಕ್ಕೆ ಮೆಶ್ ಸಹ ಮಾಡ್ಕೊಂಡಿದ್ದಾರೆ. ಅದೇನು ಅಂದರೆ ಆ ಪ್ಲಾಸ್ಟಿಕ್ ವೇಸ್ಟ್ ಎಲ್ಲ ಇರುತ್ತೆ, ಅದನ್ನು ತೊಗೊಂಡೋಗ್ಬೇಕು ಅಂತೇಳಿ ಮಾಡಿಸ್ಕೊತಾ ಇದ್ದಾರೆ. ಅವರು ಭಾಳ ಈಸಿಯಾಗಿ ಓಡಿಸಿದ್ರು ಗಾಡಿನ, ಅವ್ರಿಗೇನು ಕಷ್ಟ ಅನಿಸ್ತಿಲ್ಲ ಓಡಿಸೋಕ್ಕೆ. ಸೊ ನೆಕ್ಸ್ಟ್ ಗಾಡಿ ನಾವು MRF ಗ್ರೀನ್ಸ್ ಪೆವಿಲಿಯನ್ ಅಂತ, ಇದು ರೆಸಾರ್ಟ್ ಥರ ಇದೆ, ಇಲ್ಲಿ ಮದುವೆ ಗಿದ್ವೆಲ್ಲ ನಡೆಯುತ್ತೆ. ಸೊ ಆ ಜಾಗದಲ್ಲಿ ಡೆಲಿವರಿ ಇತ್ತು. ನಾವು ಕೋಲಾರದಿಂದ ಆ ಜಾಗಕ್ಕೆ ಹೋದ್ವಿ, ನಮ್ದು ಇನ್ನೊಂದು ಗಾಡಿ ಅಲ್ಲಿಗೆ ಬಂದಿತ್ತು. ಸೊ ಅಲ್ಲಿ ನಾವು ಟ್ರಾಲಿ ಮತ್ತು ಗಾಡಿ ಎರಡನ್ನೂ ಎಲ್ಲ ಅನ್ಲೋಡ್ ಮಾಡಿ ಅವರಿಗೂ ಸಹ ಅಲ್ಲಿ ಎಲ್ಲ ಒಂದು ರೌಂಡ್ ಎಲ್ಲ ನಾವು ಓಡಿಸಿ ತೋರಿಸಿ ಗಾಡಿ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಟ್ಟು ಬಂದ್ವಿ. ಅಲ್ಲಿ ಫುಲ್ ಅವ್ರದ್ದು ಟೀಮ್ ಇತ್ತು, ಜನ ಎಲ್ಲ ಇದ್ದರು ಅಲ್ಲಿ ಅದ್ರದ್ದು ಮೇಂಟೆನೆನ್ಸ್ ಮಾಡೋರು. ಸೊ ಅವ್ರಿಗೆ ಗಾಡಿ ಎಲ್ಲ ಓಡಿಸೋಕ್ಕೆ ಅಂತ ಕೊಟ್ವಿ. ಅವರೆಲ್ಲ ಭಾಳ ಈಸಿಯಾಗಿ ಓಡಿಸಿದ್ರು, ಅವ್ರಿಗೇನು ಕಷ್ಟ ಅನಿಸ್ತಿಲ್ಲ ಗಾಡಿ ಓಡಿಸೋದು. ಸಖತ್ ಈಸಿಯಾಗಿ ಅವರು ಎಲ್ಲ ಕಡೆಗೆ ಹೋಗಿ ಬಂದರು. ಇವ್ರಿಗೆ ಇಲ್ಲಿ ಫಂಕ್ಷನ್ಸ್ ಎಲ್ಲ ಏನು ನಡೀತಾ ಇರುತ್ತಲ್ಲ, ಅದ್ರದ್ದು ಐಟಮ್ಸ್ ಎಲ್ಲ ತೊಗೊಂಬರೋಕ್ಕೆ ಇರುತ್ತೆ ಅಂಥೇಳಿ ನಮ್ಮ ಗಾಡಿ ಮತ್ತು ಟ್ರಾಲಿ ತೊಗೊಂಡಿದ್ದಾರೆ. ಇವ್ರದ್ದು ಇಲ್ಲೇ ಪಕ್ಕದಲ್ಲೇ ತೋಟ ಸಹ ಇದೆ. ಸೊ ಹಾಗಾಗಿ ಎಲ್ಲ ಥರ ಕೆಲಸಕ್ಕಾಗತ್ತೆ ಅಂತ. ಸೊ ನಮ್ಮ ಗಾಡಿ ರೆಸಾರ್ಟ್ಸ್ ಅವರಿಗೂ ಆಗುತ್ತೆ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿ ಒಳಗೆ ಯೂಸ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು.